Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night. Wanna dance to the sky. ಕೆಸಿನ್ ಸೊಪ್ಪು ಬೇಕಾ? ಕುಡಿಬೇಕು. ಒಗ್ಗರಣೆನೂ ಹಾಕಿಲ್ಲ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನೆನ್ನೆ ಶಿವಮೊಗ್ಗದಿಂದ ಬಂದು ನಾವು ಮಲಗಿದಾಗೆಲ್ಲ ತುಂಬಾ ಲೇಟಾಗಿ ಹೋಗಿತ್ತು. ನಾವು ಬಂದಾಗ ನಮ್ಮ ರಿಪ್ಪನ್ಪೇಟೆಯಲ್ಲಿ ಗಣಪತಿ ಕೂರಿಸ್ತಾರಲ್ವ, ಹಾಗಾಗಿ ಡೆಕೋರೇಷನ್ ಮಾಡ್ತಾಯಿದ್ರು ರಾತ್ರಿ. ಬೆಳಗ್ಗೆ ನಾನು ತೋರಿಸೋಣ ಅಂದ್ಕೊಂಡೆ, ಅಷ್ಟೊತ್ತಿಗೆ ನಾವು ಪಾಸ್ ಆಗಿಬಿಟ್ವಿ. ಸ್ವಲ್ಪ ಬೆಳಗ್ಗೆ ಬೇಗ ಹೋಗ್ತಾಯಿದ್ದೀವಿ, ಏನು ಎತ್ತ ಅನ್ನೋದನ್ನು ನೋಡಿ ವ್ಲಾಗ್ನ ಕೊನೆ ತನಕ ಆವಾಗ ಗೊತ್ತಾಗುತ್ತೆ. ಬೆಳಗ್ಗೆ ಎದ್ದವರೆ ನಾವು ಬೇಗ ಊರಿಗೆ ಹೊರಟ್ವಿ. ಫಸ್ಟು ಸಾಗರ ಹೋಗಿ, ಸಾಗರದಲ್ಲಿ ಸ್ವಲ್ಪ ಕೆಲಸ ಇತ್ತು. ಅದಾದ ನಂತರ ನಾವು ಹಬ್ಬಕ್ಕೆ ಅಂತ ತವ್ರ ಮನೆ ಕಡೆ ಹೋಗ್ತಾ ಇದ್ದೀವಿ. ಸಾಗರದಲ್ಲಿ ನಾವು ಮುನ್ಸಿಪಾಲ್ಟಿ ಹತ್ರ ನಿಲ್ಲಿಸ್ಕೊಂಡಿದ್ವಿ. ಆವಾಗ ಇವತ್ತು ಶಿಕ್ಷಕರ ದಿನಾಚರಣೆ ಆಗಿತ್ತು. ಹಾಗಾಗಿ ಅಲ್ಲಿ ಶಿಕ್ಷಕರನ್ನೆಲ್ಲ ಮುನ್ಸಿಪಾಲ್ಟಿ ಹತ್ರ ಕರ್ಕೊಂಡು ಬಂದು ಅವ್ರಿಗೇನೋ ಸನ್ಮಾನ ಆ ಥರದ್ದೆಲ್ಲ ಇತ್ತೋ ಏನೋ, ನನಗೂ ಗೊತ್ತಿಲ್ಲ. ನಾವಲ್ಲಿ ಸೈಡ್ಗೆ ಕಾರ್ ಪಾರ್ಕ್ ಮಾಡಿದ್ವಲ್ಲ, ಎಲ್ಲ ಶಿಕ್ಷಕರನ್ನು ಕರ್ಕೊಂಡು ಬರ್ತಾಯಿದ್ರು. ಈ ಮೂಲಕ ಹೇಳ್ತಾ ಇದ್ದೀನಿ ಹ್ಯಾಪಿ ಟೀಚರ್ಸ್ ಡೇ ಅಂತ. ಟೀಚರ್ಸ್ ಡೇ. ಹಲೋ, ಗುಡ್ ಮಾರ್ನಿಂಗ್. ನಿನ್ನೆ ಲೇಟ್ ಆಯ್ತಲ್ಲ ಬಂದಿದ್ದು. ಇವತ್ತು ಯಾಕೋ ವ್ಲಾಗ್ ಶುರು ಮಾಡೋದೇ ಬೇಡ ಅನ್ನಿಸ್ತು. ನೋಡ್ಬೋದು, ನಾವು ರಾತ್ರಿ ಮಲಗಿದ್ದು ನಾವು 12:30 1 ಗಂಟೆ ಆಗಿತ್ತು. ಆಮೇಲೆ ಚಿನ್ನಿಗೆ ಒಂದು ಸ್ವಲ್ಪ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸೋದಿತ್ತು. ಹಾಗಾಗಿ ಬೇಗನೆ ಬಂದ್ವಿ. ಬಂದು ತಿಂಡಿ ಎಲ್ಲ ತಿಂದರು. ನಾನು ತಿಂಡಿ ತಿಂದಿಲ್ಲ ಏನು. ಅಮ್ಮಂಗೂ ಅದೇ ಇಡ್ಲಿ ವಡ ತೊಗೊಂಡಿದ್ದೀವಿ. ಅಮ್ಮ ಅದೇ ಫೋನ್ ಮಾಡಿದ್ರು, ಎಷ್ಟೊತ್ತಿಗೆ ಬರ್ತೀರಾ ಏನು ಅಂತ. ಟೈಮ್ ಒಂದು 10:15 ಆಯಿತು. ಇದು ಮಲ್ನಾಡು ಇದರಲ್ಲಿ ಚಿನ್ನಿಗೆ ಒಂಚೂರು ಸ್ಕ್ಯಾನು ಮತ್ತು ಬ್ಲಡ್ ಟೆಸ್ಟಿಗೆ ಬರೆದಿದ್ರು ನನ್ನ ತಂಗಿ ರಾತ್ರಿ ಪೂಜಾ. ಹಾಗಾಗಿ ಅವಳಿಗೆ ಸ್ವಲ್ಪ ಪೀರಿಯಡ್ಸ್ದು ಪ್ರಾಬ್ಲಮ್ ಆಗ್ತಾಯಿತ್ತು. ಹಾಗಾಗಿ ಥೈರಾಯ್ಡ್ ಟೆಸ್ಟು ಅದು ಇದು ಏನೇನೋ ಬರೆದಿದ್ಲು. ಆಮೇಲೆ ಒಂದು ಸ್ಕ್ಯಾನ್ ಕೂಡ ಬರೆದಿದ್ಲು. ಅದಕ್ಕೆ ಅವಳದಲ್ಲಿ ನಡೀತಾ ಇದೆ. ನಾನು ಹೋಗಲಿಲ್ಲ, ನನಗೆ ತುಂಬ ತಲೆನೋವು ಬಂದಿತ್ತು. ಹಾಗಾಗಿ ನಾನು ಬೆಳಗ್ಗೆಯಿಂದ ಟೀನೂ ಕುಡ್ದಿಲ್ಲ, ಒಂದು ತಿಂಡಿನೂ ತಿಂದಿಲ್ಲ, ಏನಿಲ್ಲ, ಹಾಗೆ ಕುತ್ಕೊಂಡಿದ್ದೀನಿ. ಇವಾಗ ಜಸ್ಟ್ ವ್ಲಾಗ್ನ ಶುರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಊರಿಗೆ ಹೋಗೋದಿತ್ತಲ್ವ, ಹಾಗಾಗಿ ಬೆಳಗ್ಗೆ ನಾವು ಹೊರಟಾಗ 8 ಗಂಟೆ ಆಗಿತ್ತು ಅನಿಸುತ್ತೆ. ಟೈಮ್ ನಂಗೆ ಮರ್ತೋಗಿದೆ. ಆಮೇಲೆ ನಾನು ಎಲ್ಲೂ ಹೋಗಲೇ ಇಲ್ಲ, ಕಾರಲ್ಲೇ ಕುತ್ಕೊಂಡಿದ್ದೀನಿ ಅವಾಗಿಂದ. ನಾನು ಇದು ಸ್ಕ್ಯಾನ್ಗೂ ಹೋಗಿಲ್ಲ. ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಿದ್ರೆ ಹೋಗಿದ್ದೆ, ಈಗ ಸ್ಕ್ಯಾನ್ಗೆ ಹೋಗಲಿಲ್ಲ. ಅಪ್ಪ ಮಗಳು ಇಬ್ಬರು ಹೋಗಿದ್ದಾರೆ. ಅವಳದ್ದು ಆದ ತಕ್ಷಣ ರಿಪೋರ್ಟ್ ಹೆಂಗಿದ್ರು ಪೂಜಾಗೆ ಹೋಗುತ್ತೆ. ಆಮೇಲೆ ನಾವು ಹಾಗೆ ಊರಿಗೆ ಹೋಗ್ತೀವಿ. ಪೂಜಾನೇ ರೆಫರ್ ಮಾಡಿದ್ಲು. ಇಲ್ಲಿ ಅಪಾಯಿಂಟ್ಮೆಂಟ್ ಕೂಡ ಅವಳೇ ಎಲ್ಲ ರಾತ್ರಿ ತೊಗೊಂಡು ಎಲ್ಲ ಮಾಡಿದ್ಲು. ಹೋದ್ಸಲ ಬಂದಾಗ ಮಾಡಿಸ್ಬೇಕಾಗಿತ್ತು, ನಂಗೆ ಮಾಡ್ಸೋಕ್ಕಾಗಿರಲಿಲ್ಲ. ಅವಳದೆಲ್ಲ ಹಂಗೆ ಆಗುತ್ತೆ ಅಂತ. ನನಗೂ ಸ್ವಲ್ಪ ಹಾಗೆ ಆಗ್ತಾಯಿತ್ತು, ಪೀರಿಯಡ್ಸ್ ಪ್ರಾಬ್ಲಮ್ ಆಗ್ತಾಯಿತ್ತು, ಇರ್ರೆಗ್ಯುಲರಾಗಿ ಆಗ್ತಾಯಿತ್ತು. ನಾನು ಹಾಗೆ ನನಗಿತ್ತಲ್ವ, ಹಾಗೆ ಇರ್ಬೋದೇನೋ ಅಂದ್ಕೊಂಡೆ. ಯಾಕೋ ಅವಳು ತೋರ್ಸೋಣ ಅನ್ನೋಕ್ಕೆ ಶುರು ಮಾಡಿದ್ದು. ಹಾಗೆ ಪೂಜಂಗೂ ಹೇಳಿದ್ವಿ. ಪೂಜನೂ ಅದೇ ಹೋದ್ಸಲ ಬೇಡ ಅಂದಿದ್ಲು. ಸ್ವಲ್ಪ ಅವ್ಳು ಚಿನ್ನಿ ವೆಯ್ಟ್ ಗೇನು ಆಗಿದ್ಲು, ಅದಕ್ಕೂ ಆಗಿರಬಹುದೇನೋ ಅಂತ ಕೂಡ ಅಂದ್ಕೊಂಡಿದ್ವಿ ನಾವು ಕೂಡ. ನೋಡೋಣ ಈಗ ಏನಾಗುತ್ತೆ ಅಂತ. ಏನೋ ಆಗದಿದ್ರೆ ಸಾಕು, ಥೈರಾಯ್ಡ್ ಗಿರೈಡ್ ಏನೋ ಆ ಥರದ್ದಿಲ್ಲ ಅಂದರೆ ಸಾಕು ಅಷ್ಟೇ. ಅದಕ್ಕೆ ಈಗ ಕಾಯ್ತಾ ಇದ್ದೀನಿ. ಅಪ್ಪ ಮಗಳು ಹೋಗಿದ್ದಾರೆ, ಅವರಿಬ್ಬರು ತಿಂಡಿ ತಿಂದು ಬಂದರು. ನಾನು ಎಲ್ಲೂ ಹೋಗಿಲ್ಲ. ನಂಗೆ ತಲೆನೋವು ಅಂದರೆ ತಲೆನೋವು. ನಿನ್ನೆ ಬಂದಾಗಿಂದನೂ ರಾತ್ರಿ
ನಿನ್ನೆ ಅಂತೂ ನಿಜ ಹೇಳ್ತೀನಿ ಸಾಕಾಗಿ ಹೋಯಿತು. ಅದೇ ಅವ್ರ ಡ್ಯಾಡಿ ಹೇಳ್ತಾಯಿದ್ರು ಇನ್ನು ಮಾತ್ರ ಈ ಟ್ರೈನಿಗೆ ಬರಬೇಡ ಅಂತೇಳಿ. ನಿನ್ನೆ ಟ್ರೈನು ಲೇಟ್ ಆಗಿತ್ತು. ಅವಳದು ಏನು ತೊಂದರೆ ಇರಲಿಲ್ಲ. ನಿಮಗೆ ಕ್ಯಾಮ್ರಾದಲ್ಲಿ ಕಾಣುತ್ತಾ ಇಲ್ವೋ ಗೊತ್ತಿಲ್ಲ, ಬೆಳಕು ಬೆಳಕು ಥರ ಬರ್ತದೆ. ಅದು ಟ್ರೈನೇ ಲೇಟ್ ಆಗಿಬಿಟ್ಟಿತ್ತು ಅಷ್ಟೇ. ಇನ್ನೂ ಒಂದೆರಡು ದಿನ ಊರಿನ ವ್ಲಾಗ್ ಬರುತ್ತೆ. ನಾನು ಇವತ್ತು ವ್ಲಾಗ್ ಮಾಡ್ಕೊಳ್ಳೋದೇ ಬೇಡ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಸುಮ್ಮನೆ ಕುತ್ಕೊಂಡಿದ್ದೆಲ್ಲ ವ್ಲಾಗ್ ಆದರೂ ಶುರು ಮಾಡೋಣ ಅಂತ ಮಾಡಿದೆ. ಇಲ್ಲಿಂದ ಸೀದಾ ಊರಿಗೆ ಹೋಗಿ ನಂಗೆ ಒಂದು ಒಳ್ಳೆ ಟೀ ಕುಡಿಬೇಕು ಮನೆಗೆ ಹೋಗಿ. ನನಗೆಲ್ಲೂ ಟೀ ನನಗೆ ಅಲ್ಪ ಸ್ವಲ್ಪ ಸಾಕಾಗಲ್ಲ. ಮನೆಗೆ ಹೋಗಿ ಒಂದೊಳ್ಳೆ ಟೀನ ಕುಡಿಯೋಣ ಅಂತ. ನಿನ್ನೆ ಶಿವಮೊಗ್ಗದಲ್ಲಿ ಕೂಡ ಚೆನ್ನಾಗಿತ್ತು. ಸಂಜೆ ಒಂಥರ ಸಾಕದಂಗೆ ಐತಲ್ಲ, ಇನ್ನೊಂದು ಲೋಟ ಕುಡಿ ಅಂದರು. ನಾನು ಬೇಡ ಅಂದೆ, ಒಂದೇ ಲೋಟ ಕುಡಿದೆ ಅಷ್ಟೇ. ನಿನ್ನೆ ಸಂಜೆ 8:30ಗೇನೋ ನಾನು ಒಂದು ದೋಸೆ ತಿಂದವಳು. ಈಗ ಹತ್ತತ್ರ 10:30 ಆಗ್ತಾ ಬಂತು. 10 ಗಂಟೆಗೆ ಚಿನ್ನಿಗೆ ಅಪಾಯಿಂಟ್ಮೆಂಟ್ ಇತ್ತು. ಅವಳೇ ಫಸ್ಟ್ ಪೇಷಂಟ್ ಅಂತೆ. ಡಾಕ್ಟ್ರು ಅವರು ಟೆಸ್ಟ್ ಮಾಡೋರು ಬಂದಿದ್ದಾರೋ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ. ಇಲ್ಲೇ ಇದೆ ನೋಡಿ, ಇಲ್ಲೇ ಕಾಯ್ತಾ ಇದ್ವಿ. ಆವಾಗಲೇ ಅಲ್ಲೇ ನಿಲ್ಸ್ಕೊಂಡಿದ್ವಿ. ತಿಂದು ಬರೋಷ್ಟೊತ್ತಿಗೆ ಅಲ್ಲೆಲ್ಲ ಪಾರ್ಕಿಂಗ್ ಆಗೋಗಿತ್ತು. ಈಗ ಅದಕ್ಕೆ ಇಲ್ಲಿ ಕುತ್ಕೊಂಡಿದ್ದೀನಿ ನಾನು. ಅವ್ರ ಕಾರ್ ನಿಲ್ಲಿಸಿ ಹೋಗಿದ್ದಾರೆ. ಬಿಸಿಲು ಅಂದರೆ ಬಿಸಿಲು ಬರ್ತಾ ಇದೆ ಅಷ್ಟೇ, ಮತ್ತೇನಿಲ್ಲ. ಹಬ್ಬಕ್ಕೆ ಅಂತ ಊರಿಗೆ ಹೋಗ್ತಾ ಇದ್ದೀನಿ. ವ್ಲಾಗ್ ಸ್ವಲ್ಪ ಅರ್ಧಂಬರ್ಧ ಆಗ್ಬೋದೇನೋ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಪೂಜಾ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಕ್ಕೆ ನಮಗೆ ಸ್ವಲ್ಪ ಬೇಗನೆ ಆಯಿತು. ಅಂದ್ರೂ 11:30 ಏನೋ ಆಯಿತು. ಡಾಕ್ಟ್ರು ಬಂದಿದ್ದೇ ಲೇಟು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಅಲ್ಲಿ ಗಣಪತಿ ಹಬ್ಬ ಇತ್ತಲ್ವ, ಹಾಗಾಗಿ ಅವ್ರು ಏನು ಕೊಯ್ತಾ ಇದ್ದಾರೆ ಅಂತ ನಾನು ನೋಡ್ತಾ ಇದ್ದೆ. ಆಮೇಲೆ ಗೊತ್ತಾಯಿತು ನನಗೆ ಅವರು ಕರ್ಕೆ ಕೊಯ್ತಾ ಇದ್ದಾರೆ ಅಂತ. ನಾನೇನೋ ಸೊಪ್ಪು ಕೊಯ್ತಾ ಇದ್ದಾರೆ ಅಂದ್ಕೊಂಡಿದ್ದೆ, ಆದರೆ ಅಲ್ಲ, ಕರ್ಕೆ ಕೊಯ್ತಾ ಇದ್ದಾರೆ. ಹಾಗೆಯೇ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಾಗ ಹತ್ತತ್ರ 1:15 ಆಗಿಬಿಡ್ತು. ಬೇರೆ ಏನೇನೋ ಕೆಲಸ ಇತ್ತು ನಮ್ಮನೆಯವರಿಗೆ, ಅಲ್ಲಿಗೆಲ್ಲ ಹೋಗಿ ಬರೋಷ್ಟೊತ್ತಿಗೆ 1:15 ಆಯಿತು. ನಂಗೆ ನಿಜ ಹೇಳ್ತೀನಿ ತಲೆನೋವು ಜಾಸ್ತಿ ಆಗಿಬಿಟ್ಟಿತ್ತು. ಹಾಗೆಯೇ ಪತ್ರೊಡೆ ಮಾಡಿದ್ದೆ ಅಲ್ಲ, ಅದು ಸ್ವಲ್ಪ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಚಿನ್ನಿಗೆ ಅಂತ ಹೇಳಿ. ಅದನ್ನು ಈಗ ತೊಗೊಂಡು ಬಂದಿದ್ವಿ. ನೆನ್ನೆ ಅವಳು ಫ್ರೈಡ್ ರೈಸ್ ಕೂಡ ತಿಂದಿರಲಿಲ್ಲ, ಅದನ್ನು ಹಾಗೆ ರಾತ್ರಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ಅದನ್ನು ತೊಗೊಬಂದಿದ್ದೆ. ಅದೆಲ್ಲ ಬಿಸಿ ಮಾಡಿಕೊಂಡು ತಿನ್ನಬೇಕು. ಚಿನ್ನಿಗೆ ಪತ್ರೊಡೆ ಒಗ್ಗರಣೆ ಹಾಕು ಅಂದೆ. ಅವಳು ಉದ್ದಿನಬೇಳೆ ಬದಲು ಕಡಲೆಬೇಳೆ ಹಾಕಿದ್ಲು. ಅಮ್ಮ ಫೋನ್ ಮಾಡಿ ಕೇಳಿದ್ರು ನನಗೆ ಏನು ಮಾಡಲಿ ಸಾರು ಅಂತ ಹೇಳಿ. ಯಾಕಂದರೆ ನಮ್ಮನೆಯವರು ಊಟಕ್ಕೆ ಇರಲ್ಲ ಅಂದಿದ್ರು. ಹಾಗಾಗಿ ಅಮ್ಮ ಮೊಸರನ್ನ ಮಾಡ್ತೀನಿ, ಹೇಗಿದ್ರು ಪತ್ರೊಡೆ ಇದೆ ಅಲ್ಲ ಅಂತ ಹೇಳಿದರು. ಆಮೇಲೆ ಇವರು ಊಟಕ್ಕೆ ಬಂದ್ರಲ್ವ, ಹಾಗಾಗಿ ನಾನು ಹಶಾಮ್ರನೇ ಮಾಡಮ್ಮ ಅಂತ ಅಂದೆ. ತುಂಬ ದಿನ ಆಗಿತ್ತು ಹಶಾಮ್ರ ಊಟ ಮಾಡಿದೆ ಕೂಡ, ಹಾಗಾಗಿ ಮಾಡಿದರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಹಶಾಮ್ರ ಮಾತ್ರ. ಅದು ತುಂಬ ದಿನ ಆದಮೇಲೆ ಊಟ ಮಾಡಿದ್ದಕ್ಕೋ ಏನೋ ಗೊತ್ತಿಲ್ಲ. ಅಮ್ಮ ದೊಡ್ಲಿಕಾಯಿ ಉಪ್ಪಿನಕಾಯಿ ಹಾಕಿದ್ರಂತೆ. ಹಾಗೆಯೇ ನಮ್ಮ ಹಳೆ ಮನೆ ಚಿಕ್ಕಮ್ಮ ಕೂಡ ನಿಂಬೆಹಣ್ಣಿನ ಉಪ್ಪಿನಕಾಯಿ ಕೊಟ್ಟಿದ್ರಂತೆ. ನಮ್ಮನೆಯವ್ರಿಗೆ ಒಂಚೂರು ದೊಡ್ಲಿಕಾಯಿ ಉಪ್ಪಿನಕಾಯಿ ನಿಂಬೆಹಣ್ಣು ಅಂದರೆ ಇಷ್ಟ ಆಗುತ್ತೆ. ಹಾಗಾಗಿ ಫಸ್ಟ್ ಅವರಿಗೆ ದೊಡ್ಲಿಕಾಯಿ ಹಾಕಿ ಕೊಟ್ಟೆ. ಆಮೇಲೆ ಅಲ್ಲಿ ಬರಬೇಕಿದ್ರೆ ನಮ್ಮನೆಯವರು ಸೌತೆಕಾಯಿ ತೊಗೊಬಂದಿದ್ರು. ಪೋಸ್ಟ್ ಆಫೀಸ್ ಕೆಳಗಡೆ ಮಾರ್ತಾ ಇದ್ರಂತೆ, ತಗೊಂಡು ಬಂದಿದ್ದರು. ಅದರಲ್ಲಿ ಒಂದು ಸ್ವಲ್ಪ ಮೊಸರುಗಾಯಿ ಮಾಡಿದೆ. ನನಗೆ ತುಂಬ ತಲೆನೋವಿತ್ತಲ್ಲ, ಹಾಗಾಗಿ ನನಗೆ ಏನೂ ಮಾಡೋಕ್ಕೆ ಬೇಡ ಥರ ಅನ್ನಿಸ್ತಾ ಇತ್ತು. ನೆನ್ನೆನೂ ಇಡೀ ದಿನ ಕಾರಲ್ಲೇ ಕಳೆದಿದ್ವಿ. ಇವತ್ತು ಕೂಡ ಸುಮಾರು ಹೊತ್ತು ಕಾರಲ್ಲೇ ಕಳೆದು, ಅದು ಬೇರೆ ಬಿಸಿಲು ಬೇರೆ ಬರ್ತಾ ಇತ್ತಾ. ಅಮ್ಮಂಗೆ ಪಾಪ ಇಡ್ಲಿ ವಡೆ ತೊಗೊಂಡಿದ್ವಿ, ಅದೆಲ್ಲ ತಣ್ಣಗಾಗಿ ಹೋಗಿತ್ತು. ಹಾಗೆಯೇ ನಾನು ಕೂಡ ಅದರಲ್ಲಿ ಒಂದು ಅರ್ಧ ಇಡ್ಲಿನ ಇಸ್ಕೊಂಡು ತಿಂದೆ. ನಂಗೆ ಸಾಂಬಾರು ಇಷ್ಟ ಆಗಲಿಲ್ಲ. ಸಾಂಬಾರು ಚೆನ್ನಾಗಿತ್ತು, ಸ್ವಲ್ಪ ಸ್ವೀಟ್ಸ್ ಜಾಸ್ತಿ ಇತ್ತು. ನಾನು ಚಟ್ನಿ ಹಚ್ಕೊಂಡು ತಿಂದೆ. ಹಾಗೆ ನಮ್ಮನೆಯವರು ಊಟ ಕೂತ್ಕೊಂಡಿದ್ರು. ನಾನು ಕೂಡ ಈಗ ಊಟಕ್ಕೆ ಬಂದೆ. ಹಾಗೆ ಚಿನ್ನಿದು ರಿಪೋರ್ಟ್ ಏನಾಯಿತು ಅಂತ ಕೇಳ್ತೀರಲ್ವ, ಏನೂ ಪ್ರಾಬ್ಲಮ್ ಇಲ್ಲ. ಅವಳಿಗೆ ಥೈರಾಯ್ಡು ಇಲ್ಲ, ಆಮೇಲೆ PCOD ಅದು ಮತ್ತಿನ್ನೊಂದು ಯಾವುದೋ ಒಂದು ಟೆಸ್ಟು ಎಲ್ಲದನ್ನೂ ಮಾಡಿಸಿದ್ವಿ. ಅದು ಯಾವುದೇ ರೀತಿಯಾಗಿರೋ ಪ್ರಾಬ್ಲಮ್ ಇಲ್ಲ. ಅದೇ ಹೇಳಿದ್ಲು ಪೂಜಾ, ನೀನು ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೆಲ್ಲ, ಇನ್ನೊಂದು 2 kg ಇಳಿಸು ಅಂತ ಹೇಳಿದ್ಲು. ಅದರಲ್ಲೇ ನಿನಗೆ ಕರೆಕ್ಟ್ ಆಗುತ್ತೆ ಅಂತ ಕೂಡ ಹೇಳಿದ್ಲು. ನಾವು ಕೂಡ ಸ್ವಲ್ಪ ಹೆದರಿದ್ವಿ. ನಂಗೆ ಗೊತ್ತಿತ್ತು ಇದು ನನಗೂ, ಯಾಕಂದರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತು ಮದುವೆಕ್ಕಿಂತ ಮುಂಚೆ. ಚಿನ್ನಿ ಹುಟ್ಟಿದ ಮೇಲೆಗೇ ಸ್ವಲ್ಪ ನನಗೆ ರೆಗ್ಯುಲರಾಗಿ ಪೀರಿಯಡ್ಸ್ ಆಗ್ತಾಯಿದ್ದೆ. ಹಾಗಾಗಿ ನಾನು ಕೂಡ ಅವಳಿಗೆ ಬೇಡ ಅಂತಲೇ ಅಂದೆ. ಆಮೇಲೆ ಚಿನ್ನಿ ಅದೇನೋ ಅವಳ ಫ್ರೆಂಡ್ಸಿಗೆಲ್ಲ ತುಂಬ ಜನರಿಗೆ PCOD ಇದೆ, ಮತ್ತಿನ್ನೊಂದೇನೋ PCOC ಅಂತದೋ ಒಂದಿದೆ ಅಂತ ಹೇಳಿದ್ಲು. ನಂಗೆ ಅದು ಕರೆಕ್ಟಾಗಿ ಗೊತ್ತಿಲ್ಲ. ನಾನು ಯಪ್ಪ ಇಲ್ದಿದ್ದೆಲ್ಲ ಕಾಯಿಲೆ ಕರಿಬೇಡ ಮರೈತಿ ಅಂತ ಅವಳಿಗೆ ಬೈತಾ ಇದ್ದೆ. ಮತ್ತು ಅವಳಿಗೂ ಒಂದು ಮನಸ್ಸಿಗೆ ಸಮಾಧಾನ ಆಗಲಿ ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡಿಸಿದ್ವಿ. ಅದು ಹೋದ್ಸಲನೇ ಬೇಕಿದ್ದರೆ ಮಾಡಿಸು ಅಂತ ಹೇಳಿದ್ಲು ಪೂಜಾ. ನನಗೆ ಅದೇನು ಇಷ್ಟ ಇರಲಿಲ್ಲ, ಯಾಕಂದರೆ ನನಗೆ ಹಂಗಿತ್ತಲ್ವ, ಹಾಗಾಗಿ ಇವಳಿಗೂ ಹಾಗೇ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಅದು ಸೇಮ್ ಹಾಗೇ ಇದೆ ಅಷ್ಟೇ. ಚಿನ್ನಿ ಏನು ಗೊತ್ತಾ,
ಹಾಸ್ಟೆಲ್ ಊಟ ಚೆನ್ನಾಗಿಲ್ಲ ಅಂತ ಹಾಸ್ಟೆಲ್ ಊಟ ಮಾಡಲ್ಲ ಅವಳು, ಬರೀ ಹೊರಗಡೆದನ್ನು ತಿಂತಾಳೆ. ಹಾಗಾಗಿನೇ ಅವಳು ಸ್ವಲ್ಪ ದಪ್ಪ ಆಗಿದ್ದಾಳೆ. ಹೋದ ಸಲ ಬಂದಾಗ ಕೂಡ ತುಂಬ ಜನ ಹೇಳ್ತಾಯಿದ್ರು ಚಿನ್ನಿ ದಪ್ಪ ಆಗಿದ್ದಾಳೆ ಅಂತ. ನಾನು ಕೂಡ ಅವಳಿಗೆ ಹೇಳಿದ್ದೆ. ನನಗೆ ನಿಜ ಹೇಳ್ತೀನಿ, ಅವಳು ಹೋದ ಸಲ ಬಂದಾಗ ಟ್ರೈನ್ ಇಳಿದು ಬಂದಾಗ ಅವಳು ಹೌದೋ ಅಲ್ವೋ ಅನ್ನೋದೇ ನಾನು ಕನ್ಫ್ಯೂಷನಲ್ಲಿದ್ದೆ. ಈ ಸಲ ಮತ್ತೆ 1.5 kg ಅಷ್ಟು ಇಳಿದಿದ್ದಾಳೆ. ಸ್ವಲ್ಪ ಡಯಟ್ ಎಲ್ಲ ಮಾಡ್ತಾ ಇದ್ದಾಳೆ. ಅವಳು ಯೋಗ ಇಲ್ಲ ಎಕ್ಸಸೈಸ್ ಮಾಡಬೇಕು, ಅದು ಏನು ಮಾಡ್ತಾಳೋ ಗೊತ್ತಿಲ್ಲ. ಯಾಕಂದರೆ ಇವಾಗ ತುಂಬ ಓದೋದಿರುತ್ತಲ್ಲ, ಟೈಮ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ಲು. ಏನು ಮಾಡ್ತೀಯೋ ಗೊತ್ತಿಲ್ಲ. ನೋಡು, ವೆಯ್ಟ್ ಲಾಸ್ ಅಂತೂ ಮಾಡಬೇಕು. ನಾವಂತೂ ಎಲ್ಲ ಮಾಡಿಸಿ ಆಯಿತು, ಇನ್ನೆಲ್ಲ ನಿನ್ನ ಕೈಯಲ್ಲಿದೆ ಅಂತ ಹೇಳಿದ್ವಿ. ನಮ್ಮ ಮನೆಯವ್ರು ಅದೇ ಅಂತ ಇದ್ರು. ಅವಳು ಯಾವಾಗ ನೋಡಿದ್ರು ಹೊರಗಡೆನೇ ತಿನ್ನೋದು. ಹಾಸ್ಟೆಲಲ್ಲಿ ಅದು ಊಟ ಚೆನ್ನಾಗಿರಲ್ಲ. ಅದೇ ನಾವೇನಾದರೂ ಹೇಳಿದ್ರೆ ನೀವು ಬಂದು ಹಾಸ್ಟೆಲಲ್ಲಿ ಊಟ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಅಂತ ಹೇಳ್ತಾಳೆ. ಅವಳು ಹೇಳೋದು ಸರಿ ಇದೆ, ನಾವು ಹೇಳೋದು ಸರಿ ಇದೆ, ಏನು ಮಾಡೋದು ಅಲ್ವಾ. ಹಾಗೆ ನಮ್ಮ ಮನೆಯವರು ಊರಿಗೆ ಹೊರಟರು. ಅವ್ರಿಗೊಂದು ಸ್ವಲ್ಪ ಅಮ್ಮ ಹಾಲು ಮೊಸರು ಅದೆಲ್ಲ ಕೊಟ್ಟರು. To the city streets, we began to feel the fire. We rise like tall buildings. ಹಾಗೆಯೇ ಸ್ವಲ್ಪ ಹೊತ್ತು ಮಲಗೋಣ ಅಂತ ಮಲಗಿದ್ವಿ, ಆದರೆ ಯಾರೂ ಮಲಗಲೇ ಇಲ್ಲ. ಹಾಗೆ ಮಾತಾಡ್ತಾ ಇದ್ವಿ. ಅಷ್ಟೊತ್ತಿಗೆ ರೇವಣ್ಣಣ್ಣ ಬಂದು ಹುಲ್ಲು ತೊಗೊಬರೋದಿರುತ್ತೆ ಸಂಜೆ. ಒಂದು ಹೊರೆ ಹುಲ್ಲು ತೊಗೊಬಂದು ಟೀ ಕುಡಿದು ಅವನು ಕೂಡ ಹೊರಟ. ಅದಾದ ನಂತರ ಅಮ್ಮ ಚಕ್ಲಿ ಮಾಡೋದು ಬೇಡ, ನಾವು ಬಂದ ಮೇಲೆ ಮಾಡೋಣ ಅಂತ ಅಂದಿದ್ವಿ. ಹಾಗಾಗಿ ತವ್ರ ಮನೇಲಿ ಚಕ್ಲಿ ಕಂಬಳ ನಡೀತಾ ಇದೆ. ಪಕ್ಕದ ಮನೆ ಆಂಟಿ ಮನೇಲಿ ನೆನ್ನೆ ಮಾಡಿದ್ರಂತೆ. ಹಾಗಾಗಿ ಇವತ್ತು ನಮ್ಮ ಮನೇಲಿ ಮಾಡೋದಿತ್ತು. 4 ಗಂಟೆ ಆಗಿತ್ತು ಅನಿಸುತ್ತೆ. ಅಷ್ಟೊತ್ತಿಗೆ ಚಕ್ಲಿ ಮಾಡೋದಕ್ಕೆ ಶುರು ಮಾಡಿದ್ವಿ. ಎಡೆಗೆ ಅಂತ ಬೇರೆ ಮಾಡ್ಕೊಂಡಿರ್ತಾರೆ, ಇದು ನಮಗೆಲ್ಲ ತಿನ್ನೋದಕ್ಕೆ ಅವರಿಗವರಿಗೆ ಕೊಡೋದಕ್ಕೆ ಅದಕ್ಕೆಲ್ಲ ಈಗ ಮಾಡ್ತಾ ಇದ್ದೀವಿ. ಅಮ್ಮ ಚೆನ್ನಾಗಿ ನಾದಿ ಎಲ್ಲ ಮಾಡಿ ಕೊಡ್ತಾರೆ. ಅಮ್ಮ ಈ ಥರ ಹಿಟ್ಟು ಕೂಡಿಸಿ ಇಟ್ಕೊಂಡಿರ್ತಾರೆ. ನಾನು ಈ ಥರ ಏನೂ ಮಾಡೋದಿಲ್ಲ. ಬಿಸಿ ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ನಾದಿ ಇಟ್ಕೊತೀನಿ ಅಷ್ಟೇ. ಆಂಟಿ ಎಲ್ಲ ಒತ್ತಿ ಕೊಡ್ತಾಯಿದ್ರು. ನಾನು ಈ ಥರ ಚಕ್ಲಿ ಸುತ್ತಾ ಇದ್ದೆ. ಹಾಗೆಯೇ ಶಿಲ್ಪನೂ ಕೂಡ ಬಂದಿದ್ಲು. ಅವಳು ಬಂದಳು. ಆಮೇಲೆ ನಾವು ಸ್ವಲ್ಪ ಹೊತ್ತು ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ಅವಳು ಕೂಡ ಬಂದಳು. ಅವಳು ನಾವು ಎಲ್ಲ ಸೇರಿ ಈ ವರ್ಷ ಚಕ್ಲಿ ಮಾಡಿದ್ವಿ. ಹಾಗಾಗಿ ನನಗೆ ಆಮೇಲೆ ವೀಡಿಯೋನ ಮಾಡಲೇ ಇಲ್ಲ. ನಾವು ಮಾತಾಡ್ತಾ ಇದ್ವಲ್ಲ, ಹಾಗಾಗಿ ವೀಡಿಯೋ ಮಾಡಲೇ ಇಲ್ಲ. ನಮ್ಮಮ್ಮಂಗೆ ನಾವೆಲ್ಲ ಚಕ್ಲಿ ಸುತ್ತಿದ್ರೆ ಅಷ್ಟಿಷ್ಟ ಆಗೋದಿಲ್ಲ. ಅವ್ರಿಗೆ ಏನು ಕೆಲಸ ಮಾಡಿದ್ರು ಅವರೊಬ್ಬರೇ ಮಾಡಬೇಕು. ಇದನ್ನೆಲ್ಲ ಟೈಟಾಗಿ ಸುತ್ತು ಅಂತ ಇದ್ರು. ನನ್ನದು ಮಧ್ಯೆ ಲೂಸ್ ಆಗ್ತಾ ಇತ್ತು ಚಕ್ಲಿ ಎಲ್ಲ. ನಾನು ಅವತ್ತು ನಮ್ಮನೇಲಿ ಮಾಡಿದಾಗೂ ಅಷ್ಟೇ, ಚಕ್ಲಿ ಎಲ್ಲ ಒಂಥರ ಅಗಲ ಆದಂಗೆ ಆಗ್ತಾಯಿತ್ತು. ನಾನು ಇದು ಏನಕ್ಕೆ ಹಿಂಗೆ ಆಗಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಆಮೇಲೆ ಅಂದರು ಅಮ್ಮ, ಟೈಟಾಗಿ ಈ ಥರ ಎಳೆದು ಸುತ್ತಿದ್ರೆ ಆ ಥರ ಎಳೆ ಬಿಡೋದಿಲ್ಲ ಅಂತ ಹೇಳಿದ್ರು. ನಮ್ಮಮ್ಮ ಈ ಥರ 2 ಚಕ್ಲಿ ಇಟ್ಟು ಕರಿಯೋದಿಲ್ಲ. ನಾನು ಅಮ್ಮಂಗೆ ಈ ಸಲ ಇದೇ ಥರ ಕರಿ ಅಂತ ಹೇಳಿದೆ. ಆಮೇಲೆ ಆ ಥರ ಕರೆದ್ರು, ಅವರಿಗೂ ಇಷ್ಟ ಆಯಿತು. ತುಂಬ ಜನ ನನಗೆ ಹಾಕಿರೋ ಕಮೆಂಟ್ ಅದೇನೆ, ನೀವು ಚಕ್ಲಿಗೆ ಹೇಳ್ಕೊಟ್ಟಿದ್ರಲ್ಲ ಟಿಪ್ಸು, ಅದು ತುಂಬ ಚೆನ್ನಾಗಿದೆ ಅಂತೇಳಿ. ಹೌದು, ಬೇಗ ಆಗಿಬಿಡುತ್ತೆ ಚಕ್ಲಿ. ನನಗೆ ಮತ್ತೊಬ್ರಿಗೆ ಕೇಳಿದರು ಬೆಣ್ಣೆ ಎಷ್ಟು ಹಾಕ್ತೀರಾ ಅಂತ. ಬೆಣ್ಣೆ ಏನು ಅಷ್ಟು ಇಷ್ಟು ಅಂತ ಏನಿಲ್ಲ, ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳೋದು, ನಾದೋದು ಮಾಡ್ತಾರೆ ಅಷ್ಟೇ ಅಮ್ಮ. ಅದಕ್ಕೆಲ್ಲ ಏನು ಅಳುತ್ತೆ ಆ ಥರ ಎಲ್ಲ ಏನೂ ಇಲ್ಲ. ನಿಮಗೆ ತುಂಬ ಬಾಯಲ್ಲಿಟ್ಟರೆ ಕರಗಬೇಕು ಅಂತಾರಲ್ವ, ಆ ಥರ ಬೇಕು ಅಂದರೆ ಸ್ವಲ್ಪ ಬೆಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಸಹಿ. ನಾವು ಅಷ್ಟು ಸ್ವಲ್ಪ ನನಗೆ ಗಟ್ಟಿ ಇರಬೇಕು. ಚಕ್ಲಿ ಒಂಚೂರು ಕುರುಮ್ ಅಂದರೆ ಚೆನ್ನಾಗಿರುತ್ತಲ್ವ. ಹಾಗಾಗಿ ನಾನು ಸ್ವಲ್ಪ ಬೆಣ್ಣೆ ಕಮ್ಮಿ ಹಾಕಮ್ಮ ಅಂತ ಹೇಳ್ತೀನಿ. ಹಾಗಾಗಿ ಅಮ್ಮ ಸ್ವಲ್ಪ ಬೆಣ್ಣೆ ಕಮ್ಮಿ ಹಾಕಿದ್ರು. ನಮ್ಮಲ್ಲೆಲ್ಲ ಹಳೇ ಕಾಲದಲ್ಲಿ ಚಕ್ಲಿ ಮಾಡ್ತಾಯಿದ್ರು ಗೊತ್ತಾ. ನಿಜ ಹೇಳ್ತೀನಿ, ಇವಾಗಿನ ನಮ್ಮಂಥವರಿಗೆಲ್ಲ ಆವಾಗಿನ ಚಕ್ಲಿ ತಿನ್ನೋಕ್ಕೆ ಆಗೋದಿಲ್ಲ. ಯಾಕಂದರೆ ಅಷ್ಟು ಗಟ್ಟಿ ಇರ್ತಾಯಿತ್ತು. ನಾವೆಲ್ಲ ಇನ್ನು ಡೆಂಟಿಸ್ಟ್ ಹತ್ರ ಹೋಗ್ಬೇಕಷ್ಟೇ ಅದನ್ನು ತಿಂದಾಗ. ನಮ್ಮ ಮನೆದೆಲ್ಲ ಅಷ್ಟು ಇರಲ್ಲ, ತುಂಬ ಚೆನ್ನಾಗಿರುತ್ತೆ ಚಕ್ಲಿ. ನಾನು ಹೋದ ಸಲ ಆ ಚಕ್ಲಿದು ಮೆಷರ್ಮೆಂಟ್ ಹೇಳಿದ್ದೆ ಅಲ್ಲ, ಅದೇ ಇದರಲ್ಲೇ ಮಾಡಿ ತುಂಬ ಚೆನ್ನಾಗಿರುತ್ತೆ. ಅಕ್ಕಿನ ನೀವು ಸೋನಾ ಮಸೂರಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಕೆಲವೊಂದು ಕಡೆ ಚಕ್ಲಿ ಅಕ್ಕಿ ಅಂತ ಕೂಡ ಸಿಗುತ್ತಂತೆ. ಆಮೇಲೆ ಇವಾಗೆಲ್ಲ ರೆಡಿ ಹಿಟ್ಟೇ ಸಿಗುತ್ತಂತೆ. ಅದಕ್ಕೆ ನೀವು ಬೇಕಿದ್ದರೆ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಪುಟಾಣಿನ ಪುಡಿ ಮಾಡಿ ಹಾಕ್ಕೊಂಡು ಕೂಡ ಮಾಡ್ಕೋಬಹುದಂತೆ. ಅಮ್ಮ ಸ್ವಲ್ಪ ಕಾಯಿ ರುಬ್ಬಿ ಹಾಕಿದ್ರು. ನಾನು ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಕಾಯಿ ರುಬ್ಬಿ ಹಾಕಿದ್ದೆ. ಆಮೇಲೆ ಮತ್ತೂ ಒಂದು ಸಲ ಚಕ್ಲಿ ಮಾಡಿದ್ದೆ ಚಿನ್ನಿಗೆ ಕೊಟ್ಟು ಕಳ್ಸೋದಕ್ಕೆ ಅಂತ. ಆ ವಿಡಿಯೋ ಇದೆ. ಇನ್ನೊಂದು ಸಲ ಯಾವುದಾದ್ರೂ ನನ್ನ ವಿಡಿಯೋ ಜೊತೆ ಅದನ್ನು ಕೂಡ ಜಾಯಿನ್ ಮಾಡ್ತೀನಿ. ನಾನು ಮನೇಲಿ ಚಕ್ಲಿ ಮಾಡಿಟ್ಟೆ ಇಲ್ಲಿಗೆ ಬಂದಿದ್ದು. ಅಂದರೆ ಚಿನ್ನಿಗೂ ಒಯ್ಯಕ್ಕೆ ಬೇಕು ಅಂತ ಅವತ್ತಮ್ಮ ಹಿಟ್ಟು ಕೊಟ್ಟಿದ್ರಲ್ವಾ, ಆ ಹಿಟ್ಟಲ್ಲೇ ಮಾಡಿದ್ದೆ. ಹಾಗೆಯೇ ಅಮ್ಮ ಇನ್ನೂ ಒಂದು ಸ್ವಲ್ಪ ಹಿಟ್ಟನ್ನು ಕೂಡ ಇಟ್ಟಿದ್ದಾರೆ. ಯಾಕಂದರೆ ಶ್ರೇಯು ಬಂದಾಗ ಮಾಡೋಕ್ಕಾಗುತ್ತೆ ಅಂತ ಒಯ್ಯಿ ಅಂತ ನನಗೂ ಒಂದು ಸ್ವಲ್ಪ ಕೊಟ್ಟಿದ್ದಾರೆ. ಹಾಗೆ ಅವರು ಕೂಡ ಒಂದು ಸ್ವಲ್ಪ ಇಟ್ಕೊಂಡಿದ್ದಾರೆ. ಒಂದು 4-5 kg ಏನೋ ಮಾಡಿದ್ರು ಅನಿಸುತ್ತೆ ಅಮ್ಮ. To the city streets, we began to feel the fire. We rise like tall buildings.
as the chemicals they take us higher. The night's young, and it's just ಬೆಣ್ಣೆ ಹಾಕಿದ್ರೆ ಹಿಂಗಾಗ್ತವೆ. as she puts her hand in mine. ಹಾಂ, ಅಲ್ಲ ಇದು ಎಣ್ಣೆ ಥರ ಅನಿಸುತ್ತೆ. ಒಂದ್ತಿನೇ ಇದನ್ನ ಈಗ ನೀನು ಇದು ಮಾಡಬೇಡಮ್ಮ, ಒಂಚೂರು ಇದು ಬೇಯಲಿ. ಅದು ಚಕ್ಲಿ ಸುತ್ತಿ ಎಲ್ಲ ಆಯಿತು. ಇನ್ನು ಅಮ್ಮನ ಕೆಲಸ ಮಾತ್ರ ಇರೋದು ಕರಿಯೋದು. ಹಾಗೆ ನಾವು ದೊಡ್ಡ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಟೈಮು ಬಂದು 5:30 ಏನೋ ಆಗಿತ್ತು. ಬೇಗ ಆಯಿತು, ತುಂಬ ಜನ ಇದ್ವಿ ಅಲ್ಲ, ಹಾಗಾಗಿ ಬೇಗ ಆಯಿತು. 2 ಬಾಕ್ಸು ಚಕ್ಲಿ ಏನೋ ಆಯಿತು. ಈ ಥರ ನೋಡಿ, ಒಂದ್ರ ಮೇಲೆ ಒಂದಿಟ್ಟರೆ ಫಸ್ಟು ಅಂಟ್ಕೊಂಡಿರುತ್ತೆ, ಒಂಚೂರು ಬಿಡಿಸಿದ್ರೆ ಸಾಕು, ತಾನಾಗೆ ಬಿಟ್ಬಿಡುತ್ತೆ. ಏನು ಅದಕ್ಕೇನು ನೀವು ಶ್ರಮ ಹಾಕಿ ಎಲ್ಲ ಬಿಡಿಸ್ಬೇಕು ಅನ್ನೋದೇನೂ ಇಲ್ಲ. ಆದರೂ ನಾವು Our hearts beat to the city streets. We began to feel the fire. We rise like tall buildings as the chemicals they take us higher. The night ನಾನು ಆಗಲೇ ಶಿಲ್ಪರ್ ಜೊತೆಗೂ ಕೂಡ ಒಂದು ಲೋಟ ಟೀ ಕುಡಿದಿದ್ದೆ. ನಂಗೆ ಇನ್ನೂ ಒಂದು ಲೋಟ ಟೀ ಕುಡಿಬೇಕು ಅಂತ ಅನ್ನಿಸ್ತು. ಹಾಗಾಗಿ ಟೀ ಇಟ್ಕೊಂಡೆ ಇನ್ನೊಂದು ಲೋಟ. ಹಾಗೆಯೇ ಚಿನ್ನಿಗೆ ಶಂಕರಪೊಳೆ ಮಾಡೋಣ ಅಂತ ಮಾಡ್ಕೊಂಡಿದ್ದೆ ಊರಲ್ಲಿ. ನಂಗೆ ಮಾಡೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಮೈದಾ ಹಿಟ್ಟನ್ನು ನಾನು ತೊಗೊಂಡು ಬಂದಿದ್ದೆ ಬರಬೇಕಿದ್ರೆ. ಅದನ್ನು ಕೂಡ ನೆನೆಸಿ ಇಟ್ಟಿದ್ದೀನಿ. ಇದನ್ನು ಈಗ ದೊಡ್ಡ ಮನೆಗೆ ಹೋಗಿ ಬಂದ ನಂತರ ಇದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ರೆಸಿಪಿ ಕೂಡ ಅವತ್ತೇ ಶೇರ್ ಮಾಡಿದ್ದೆ. ಯಾರಿಗಾದರೂ ಬೇಕಿದ್ದರೆ ನೀವು ಚೆಕ್ ಕೂಡ ಮಾಡಬಹುದು. ಅಮ್ಮಂಗೆ ಒಂದು ಚೂರೇ ಇಟ್ಟೆ ಟೀ. ಅವರು ಟೀ ಕುಡಿಯೋಲ್ಲ, ಸ್ವಲ್ಪ ಕಾಫಿ ಕುಡಿತಾರೆ. ನನಗೆ ಸ್ವಲ್ಪ ಬೆಳಗ್ಗೆನೂ ಕುಡಿದಿರಲಿಲ್ಲಲ್ಲ, ಹಾಗಾಗಿ ಕುಡಿಯೋಣ ಅಂತ ಅನ್ನಿಸ್ತು. ಹಾಗಾಗಿ ಈಗ ಟೀ ಮತ್ತು ಚಕ್ಲಿನ ತಿಂತಾಯಿದ್ದೀನಿ. ಚಕ್ಲಿ ಮಾಡಿ ಆಯಿತು, ನಾನು ಚೂರು ಮಾತ್ರ ಬೇಯೋದಿದೆ. ತಂಗಿ ಬಂದಿದ್ಲು, ಶಿಲ್ಪ ಬಂದಿದ್ಲು, ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಚಕ್ಲಿ ಮಾಡಿದ್ವಿ. ಹಾಗಾಗಿ ಬೇಗ ಆಯಿತು. ಈಗ ಹಳೆ ಮನೆಗೆ ಹೋಗೋಣ ಅಂದ್ಲು ಶಿಲ್ಪ, ಅದಕ್ಕೆ ಹಳೆ ಮನೆಗೆ ಹೋಗೋಣ ಅಂತ ಹೊರಟಿದ್ದೀವಿ. ನಾನು ಚಕ್ಲಿ ಟೇಸ್ಟ್ ನೋಡ್ತಾ ಇದ್ದೀನಿ. ನನಗೆ ಕರಿಯೋ ವಾಸನೆ ಇಷ್ಟ ಆಗಲ್ಲ. ನನಗೆ ತಲೆನೋವು ಬಂದಿತ್ತಲ್ಲ, ನನಗೆ ಆ ಥರ ತಲೆನೋವು ಆಗ್ತಾ ಇದೆ. ಏನೂ ಬೇಡ ಥರ ಅನ್ನಿಸ್ತಾ ಇದೆ, ಆ ಥರ ತಲೆನೋವು ಆಗ್ತಾ ಇದೆ. ಅದಕ್ಕೆ ಇದು ಸೆಕೆಂಡ್ ರೌಂಡ್ ಟೀ. ಆಗಲೇ ಶಿಲ್ಪ ಬಂದಾಗೂ ಟೀ ಕುಡ್ದಿದ್ದೆ. ನನಗೆ ಬೆಳಗ್ಗೆ ಇವತ್ತು ಟೀ ಕುಡ್ದಿಲ್ಲ. ನಾನು ಸ್ನಾನನೂ ಕೂಡ ನೀಟಾಗಿ ಮಾಡಿರಲಿಲ್ಲ. ಹಾಗೆ 1-2 ಚಮಚ ನೀರು ಹಾಕ್ಕೊಂಡು ಬಂದಿದ್ದೆ ಅಷ್ಟೇ. ಸ್ನಾನ ಮಾಡಬೇಕು. ನನಗಂತೂ ಬೆಂಕಿ ಹಾಕಿ ಸಾಕಾಗೋಯ್ತು. ಕಟ್ಟಿಗೆನೂ ಇಲ್ಲ, ಬರೀ ಇದು ಮಾತ್ರ ಇರೋದು. ಏನದು ಎಂಥದ್ದು ಕಾಯಿಸಿಪೆ ಮಾತ್ರ. ಬೆಂಕಿ ಹತ್ತದೇ ಇಲ್ಲ. ಅದಕ್ಕೆ ನಾನು ಅಂದೆ ಅಮ್ಮಗೆ, ನಾನು ಗ್ಯಾಸಲ್ಲಿ ಕಾಯಿಸ್ಕೊಂಡು ಸ್ನಾನ ಮಾಡ್ತೀನಿ ಅಂತ. ಈಗ ಚೆನ್ನಾಗಿ ಉರಿತು, ನೀರು ಕೂಡ ಕಾದಿದೆ. ಈಗ ಸ್ನಾನ ಮಾಡಬೇಕು. ಅಲ್ವಾ, ಇನ್ನೊಂದು ಬಾಣಲಿ ಹತ್ರ 2 ಬಾಣಲಿ ಇಟ್ಕೊಂಡು ಕರೆದ್ರು. ಸುತ್ತರು ತುಂಬ ಜನ ಆದ್ವಲ್ಲ, ಆಂಟಿನೂ ಬಂದಿದ್ರು, ಎಲ್ಲರೂ ಸೇರಿ. ಚಕ್ಲಿ ಸಲ ಬೇಗ ಆಯ್ತಲ್ಲಮ್ಮ. ಟೈಮ್ ಎಷ್ಟೇನೋ ಗೊತ್ತಿಲ್ಲ. ಇವತ್ತು ಗುರುವಾರ, ಟೀಚರ್ಸ್ ಡೇ. ವಿಡಿಯೋ ಬರೋದು ಲೇಟ್ ಆಗುತ್ತೆ. ಹ್ಯಾಪಿ ಟೀಚರ್ಸ್ ಡೇ ಹೇಳೋಣ ಅನ್ಕೊಂಡೆ, ಆದರೂ ಹೇಳ್ತಾ ಇದ್ದೀನಿ ಹ್ಯಾಪಿ ಟೀಚರ್ಸ್ ಡೇ. ಯಾರಾದರೂ ಟೀಚರ್ಸು ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ, ಶ್ರೇಯುಗೆ ಏನಂದರೆ ಇವತ್ತು ಟೀಚರ್ಸ್ ಡೇ ಇದೆ. ಹಾಗಾಗಿ ಫೋನ್ ಮಾಡ್ತೀನೋ ಇಲ್ಲೋ ಸಂಜೆ ಅಂತ ಅಂದಿದ್ದ. ಪ್ರೋಗ್ರಾಮ್ ಎಲ್ಲ ಇದೆ ಅಂದಿದ್ದ. ಹಾಗಾಗಿ ಸಂಜೆ ಫೋನ್ ಮಾಡಿಲ್ಲ. ನಾನು ಫೋನ್ ಬರುತ್ತೆ ಅಂತ ನಾನು ಕಾಯ್ತಾನೇ ಇದ್ದೀನಿ. ಇಲ್ಲೇ ಕಿಟಕಿ ಹತ್ರನೇ ಇಟ್ಕೊಂಡು ಕಿಟಕಿ ತೆಗೆದು ಕುತ್ಕೊಂಡಿದ್ದೆ. ತಲೆನೋವು ಅಂದರೆ ಮಾತ್ರೆ ತಿನ್ನೋಣ ಅಂತ ನಮ್ಮನೆ ಮಾತ್ರೆ ಕೊಡಿಸಿದ್ದಾರೆ. ಆದರೆ ಅದು ಸ್ಯಾರಿಡಾನ್ ಅಲ್ಲ. ನಾನು ಯಾವಾಗಲೂ ತಲೆನೋವು ಅಪರೂಪ ಬರೋದು. ನನಗೆ ನಿನ್ನೆಯಿಂದನೂ ತಲೆನೋವಲ್ಲ. ಸ್ಯಾರಿಡಾನ್ ತಿನ್ನೋಣ ಅಂತ ಮೆಡಿಕಲಲ್ಲಿ ಕೇಳಿದ್ವಿ, ಮಾಸೂರಿಗೆ ಬಂದು ಕೇಳಿದ್ವಿ. ಅಲ್ಲಿ ಅದು ಇರಲಿಲ್ಲಂತೆ, ಯಾವುದೋ ಮಾತ್ರೆ ಕೊಟ್ಟಿದ್ದಾರೆ. ನೋಡ್ತೀನಿ ಈಗ ಇನ್ನೊಂದ್ಸಲ ಟೀ ಕುಡ್ಕೊಂಡು ಹಳೆ ಮನೆಗೆ ಹೋಗಿ ಬರ್ತೀನಿ. ಬಂದರೂ ತಲೆನೋವಿತ್ತು ಅಂದರೆ ಮಾತ್ರ ಆ ಮಾತ್ರೆ ತಿಂತೀನಿ ರಾತ್ರಿ. ಯಾಕಂದರೆ ರಾತ್ರಿ ಮಲಗಲೇಬೇಕು. ನಾನು ನಿನ್ನೆ ರಾತ್ರಿನೂ ಎಷ್ಟು 1 ಗಂಟೆ ಆಗಿತ್ತು ನಾವು ಮಲಗಿದಾಗ. 12:30 1 ಗಂಟೆ ಆಗಿತ್ತು. ಬಂದಿದ್ದು ಲೇಟ್ ಆಯಿತು. ಯಪ್ಪ, ನಮ್ಮ ಮನೆಯವರಂತೂ ನಾನು ನಿಜ ಹೇಳ್ತೀನಿ, ಬೆಳಗ್ಗೆಯಿಂದ ಬೆಳಗ್ಗೆನೂ ನಿನ್ನೆಯಿಂದ ರಗಳೆ ಮಾಡ್ತಾಯಿದ್ರು. ಯಪ್ಪ ಯಾಕಾದ್ರೂ ಇವಳು ಚಿನ್ನಿಗೆ ಅನ್ನಿಸ್ತೇನಲ್ಲನೇ ಅದೇ ಹೇಳ್ತಾ ಇದ್ದೆ, ಇನ್ನು ಮಾತ್ರ ನಾನು ಈ ಟ್ರೈನಿಗೆ ಬರಲ್ಲ ಅಂತ. ಆ ಥರ ರಗಳೆ ಮಾಡಿದೆ. ನಾನು ಒರೆಸಿದ್ದೀನಲ್ಲಮ್ಮ ಒಂದ್ಸಲ, ಸಾಕ್ಬಿಡು. ನೆಲ ಒರೆಸಿದ್ದೆ ನಾನು ಸಂಜೆ ಒಂದ್ಸಲ ನೆಲ ಒರೆಸಿದ್ದೆ. ಯಾಕೋ ಮನೆ ಒಂಥರ ಗಲೀಜು ಅನಿಸ್ತಾ ಇತ್ತು. ಅವ್ರೊಬ್ಬರೇ ಇದ್ರೆ ಗಲೀಜು ಅನ್ಸೋದಿಲ್ಲ. ನಾವು ಹೇಳಿದ್ರೆ ಓಡಾಡ್ತಿರ್ತೀವಲ್ಲ, ಹಂಗಾಗಿ ಗಲೀಜು ಅನ್ಸುತ್ತೆ. ನಮ್ಮಮ್ಮ ಬಾಗ್ಲು ಹಾಕು. ನಂಗೆ ಇಲ್ಲಿಗೆ ಬಂದು ಊರಲ್ಲಿದ್ದಾಗ ನಾನು ಬಾಗ್ಲು ಹಾಕ್ತೀನಿ ಮನೆದು. ಇಲ್ಲಿ ಬಂದಾಗ ನನಗೆ ಬಾಗಿಲು ಓಪನ್ ಇರಬೇಕು. ಸ್ನಾನ ಮಾಡ್ಬೇಕು. ಅದಕ್ಕೆ ಬಟ್ಟೆನೂ ಚೇಂಜ್ ಮಾಡೋಕೆ ಹೋಗಿಲ್ಲ. ಈಗ ಬಟ್ಟೆ ಹಾಕೊಂಡು ಕುತ್ಕೊಂಡಿದ್ದೀನಿ. ಸ್ನಾನ ಮಾಡ್ಬೇಕು. ಬಿಸಿ ಬಿಸಿ ಈ ನೀರು ತಲೆಗೆ ಒಂಚೂರು ಎಣ್ಣೆ ಹಚ್ಕೊಂಡು ನಾಳೆ ತಲೆ ಸ್ನಾನ ಮಾಡೋದು. ನಮ್ಮ ಅಮ್ಮ ಹೂವಿನ ಗಿಡ ತೋರಿಸು ನಿಮಗೆಲ್ಲ ಅಂತ. ಪಾಪ ನೀವೆಲ್ಲರೂ ಆಸೆ ಮಾಡ್ತೀರಲ್ಲ, ಅದಕ್ಕೆ ನಮ್ಮಮ್ಮ ಚಿನ್ನಿಗೆ ಒಂದು ಐಡಿಯಾ ಹೇಳ್ಕೊಟ್ಟಾರೆ, ಕಾಲೇಜಲ್ಲಿ ಗಿಡ ಕದಿ ಅಂತ.
ಕಾಲೇಜ್ 100 ರೂಪಾಯಿ ಕೊಡ್ತಾರಂತೆ, ಗಿಡ ಕದ್ಕೊಬರ್ಬೇಕಂತೆ, ಇಲ್ಲ ಚಕ್ಲಿ ಜಾಸ್ತಿ ಕೊಡ್ತಾರಂತೆ, ಚಕ್ಲಿ ಕೊಟ್ಟು ಅವ್ರ ಹತ್ರ ಗಿಡ ನೋಡ್ಕೊಳ್ಳೋರ ಹತ್ರ ಗಿಡ ಕದಿಬೇಕಂತೆ. ನಾನು ಇವತ್ತಲ್ಲಿ ಕಾರ್ ಟರ್ನ್ ಮಾಡಿದ್ರಲ್ಲ, ಅಲ್ಲೊಂದು ಗಿಡ ಇತ್ತು, ಕದ್ಕೊಳ್ಳೋಣ ಅನ್ಕೊಂಡೆ, ತಲೆನೋವಿತ್ತ ಅಂದ್ರೆ ಕಾಂಪೌಂಡಿಂದ ಹೊರಗಿತ್ತು, ಕದಿಯೋಣ ಅನ್ಕೊಂಡೆ, ತಲೆನೋವಿತ್ತಲ್ಲ, ಮತ್ತೆಲ್ಲರೂ ಚರಂಡಿಗೆ ಬಿದ್ರೆ ಅಲ್ಲೇ ತಲೆ ತಿರುಗಿ ಅಂತ ಇಳಿಲೇ ಇಲ್ಲ. ಯಾವತ್ತಾದ್ರೂ ಸಾಗರದಿಂದ ಹೋಗ್ಬೇಕಿದ್ರೆ, ಅವತ್ತು ಕೂಡ ಅಲ್ಲೊಂದ್ ಕಡೆ ಕದ್ಕೊ ಬಂದಿದ್ದೆ. ಅವಾಗ ಸಾಗರ ಓಡಾಡ್ತಾ ಇದ್ವಲ್ಲ, ಅವಾಗ ಪಿಂಕ್ ಕಲರ್ ಹೂ ಬಿಟ್ಟಿದೆ. ಕದ್ದಿರೋ ಗಿಡ ಏನ್ ಗೊತ್ತಾ, ಸಾಯೋದಿಲ್ಲ, ಬದುಕ್ತವೆ. ನಾವು ದುಡ್ಡು ಕೊಡ್ತಂದ್ರೆ ಸಾತೋಗ್ಬಿಡ್ತವೆ, ಕದ್ರೆ ಗಿಡ ಬದುಕ್ತವೆ, ಯಾಕಂತ ಗೊತ್ತಿಲ್ಲ. ಅದೇ ಅಲ್ಲ, ಮತ್ತೆ ನಂದು ಗಿಡ ಕದಿಲಿ ಅಂತನೋ ಏನೋ ಗೊತ್ತಿಲ್ಲ. ನಮ್ಮಮ್ಮ ಚಿನ್ನಿಗೆ ಅದನ್ನ ಹೇಗೆ ಕೊಡ್ತಾ ಇದ್ದಾರೆ, ಕದ್ಕಬ ಅಂತ. ಅಲ್ಲ, ಟೀ ತಣ್ಣಗಾಗೋತು, ಮಾತಾಡ್ತಾ ಮಾತಾಡ್ತಾ ಸೂಪರ್ ಆಗಿದೆ ಟೀ. ಚಿನ್ನಿ ಮಾಡ್ಕೊಟ್ಲಿ ಇವತ್ತು. ನಮ್ ಸಿಂಬನ್ ತರ ಇವನು ಸೋನ್ಮು ಒಂಥರ ಪ್ರೀತಿ ಮಾಡಲ್ಲ. ನಮ್ಮ ಅಪ್ಪು ನಮ್ ಸಿಂಬಾ ಬಿಡಿ, ಹೇಳ್ಬಾರ್ದು ಹಂಗೆ. ಸಂಜೆ ಆದ ತಕ್ಷಣ ನಮಗೆ ಹಳೆ ಮನೆಗೆ ಹೋಗಬೇಕು ಅನಿಸುತ್ತೆ. ನಾವು ಯಾವಾಗಲೂ ಅಷ್ಟೇ, ಬೆಳಗ್ಗೆ ತಿಂಡಿ ತಿಂದು 11 ಗಂಟೆಗೆ ಒಂದು ಸಲ ನಮ್ಮ ಹಳೆ ಮನೆಗೆ ಹೋಗ್ತಿದ್ವಿ, ಸಂಜೆ ಒಂದು ಸಲ ಹಳೆ ಮನೆಗೆ, 2 ಸಲ ಹೋಗ್ತಾ ಇದ್ವಿ. ಇವಾಗಲೇ ಯಾಕೋ ಗೊತ್ತಿಲ್ಲ, ಸೋಮಾರಿತನ ಬಂದುಬಿಟ್ಟಿದೆ, ದಿನಕ್ಕೆ ಒಂದು ಸಲ ಹೋಗೋದು ಕಷ್ಟ ಆಗಿಬಿಟ್ಟಿದೆ. ಈಗ ನಾನು ಚಿನ್ನಿ ಸೇರಿ ಹೋಗ್ತಾ ಇದ್ವಿ. ಹಾಗೆ ಅಲ್ಲಿಂದ ಶಿಲ್ಪನ ಕರ್ಕೊಂಡು ಹೋಗ್ತೀವಿ. ಏನೋ ಒಂಥರ ಚಂದ ಅಲ್ಲ, ನಮ್ಮೂರು ಅಂದರೆ ಅದು ಏನೋ ಒಂದು ಖುಷಿ ಅಂತ ಅನಿಸುತ್ತೆ. ಆದರೂ ಆ ಹಳ್ಳೀಲಿ ಸಿಗೋ ಸುಖ ಇದೆಯಲ್ಲ, ಅದು ಪೇಟೆಯಲ್ಲಿ ಎಷ್ಟು ದುಡ್ಡು ಕೊಟ್ಟರೂ ಸಿಗೋದಿಲ್ಲ. ನೀವು ಯಾವ ಮಾಲಿಗೆ ಹೋಗಲಿ, ಏನಕ್ಕೆ ಹೋಗಲಿ, ಆ ಖುಷಿ ಸಿಗೋದೇ ಇಲ್ಲ. ನೋಡಿ, ಸಂಜೆ ಆದ ತಕ್ಷಣ ಈ ಥರ ಹುಲ್ಲು ಕಡ್ದು ದನಿಗೆ ಹಾಕೋದು, ಅದೆಲ್ಲ ಏನೋ ಒಂಥರ ಚೆನ್ನಾಗಿ. ಚಿನ್ನಿಯಲ್ಲಿ ಕುಡ್ಗೋಲು ಇಟ್ಟಿದ್ರಲ್ಲ, ಆ ಕುಡ್ಗೋಲಲ್ಲಿ ಸವರ್ತಾ ಇದ್ದಾಳೆ. ಅದು ಮಾಲಿಂಗನ ಬಳ್ಳಿ ಅಂತ ಇತ್ತು, ಅದನ್ನು ಕಡಿಬೇಡ ಅಂದೆ, ಯಾಕಂದರೆ ಇನ್ನು ದೀಪಾವಳಿಗೆ ಆ ಮಾಲಿಂಗನ ಬಳ್ಳಿ ಬೇಕಲ್ವಾ. ಅದಕ್ಕೆ ನಾನು ಶಿಲ್ಪನ ಅದೇ ಕರಿತಾ ಇದ್ದೆ, ಬಾ ಹೋಗೋಣ ಅಂತ ಹೇಳಿ. ಹಾಗೆಯೇ ಅದು ಹಳೆ ಮನೆಗೆ ಬರುತ್ತಾ ಇದ್ವಿ. ಅಷ್ಟೊತ್ತಿಗೆ ಜೋರಾಗಿ ಮಳೆ ಬಂತು. ದೇವಸ್ಥಾನದಲ್ಲಿ ಬಂದು ನಿಂತ್ಕೊಂಡ್ವಿ. ದೇವಸ್ಥಾನದಲ್ಲಿ ಮಣೆ ಇಟ್ಟು ರಂಗೋಲಿ ಯಾಕೆ ಹಾಕಿದ್ದಾರೆ ಅಂದರೆ, ನಮ್ಮಲ್ಲಿ ಗಣಪತಿ ತಂದು ಮನೆಗೆ ತರೋದಿಲ್ಲ, ದೇವಸ್ಥಾನದಲ್ಲೇ ಇಡ್ತಾರೆ, ಆಮೇಲೆ ಮನೆಗೆ ತೊಗೊಂಬರ್ತಾರೆ. ನಮ್ಮ ಚಿಕ್ಕಪ್ಪನೂ ನಮ್ಮ ಜೊತೆಗೆ ಬಂದಿದ್ದ, ಅವ್ನು ಹಾಗೆ ನಾನು ಮನೆಗೆ ಹೋಗ್ತೀನಿ ಅಂತ ವಾಪಸ್ ಹೋದ. ನೋಡಿ, ಮಳೆ ಬರ್ತಾ ಇತ್ತು. ಒಂದು 10 ನಿಮಿಷ ಅಲ್ಲಿ ನಿಂತ್ಕೊಂಡು ಹಾಗೆಯೇ ಹಳೆ ಮನೆಗೆ ಬಂದ್ವಿ. ಇಲ್ಲಿ ಗಣಪತಿ ಕೂರ್ಸೋದಕ್ಕೆ ಅಂತೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಹಳಿಬಂಡಿ ಅಂತ ಇರುತ್ತಲ್ವ, ಅದ್ರ ಮೇಲೇ ಕೂರ್ಸೋದು, ಅದಕ್ಕೆ ಹಳಿಬಂಡಿ ಚೌಡಮ್ಮ ಅಂತ ಹೇಳ್ತಾರೆ. ಅದು ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ಪೂಜೆ ಮಾಡ್ತಾರೆ. ಆದರೆ ಗೌರಮ್ಮನ ಮಾತ್ರ ನಮ್ಮ ಮನೇಲಿ ಇದರ ಮೇಲೇ ಕೂರ್ಸೋದು. ಹಾಗೆಯೇ ಗುರುವಾರ ಆಗಿತ್ತಲ್ವ, ಚಿಕ್ಕಪ್ಪ ಸಾಗರ ಸಂತೆಗೆ ಹೋಗಿ ತರಕಾರಿ ಎಲ್ಲ ತೊಗೊಬಂದಿದ್ದ. ತರಕಾರಿ ರೇಟ್ ಕೇಳಿ, ಅವ್ನು ಯಾವತ್ತೂ ತರಕಾರಿ ಎಲ್ಲ ರೇಟ್ ಆಗಿದೆ ಅಂತ ಹೇಳಲ್ಲ ಅವನು, ಯಾಕಂದರೆ ತುಂಬ ತರಕಾರಿ ತಿನ್ನೋದು ಹಾಗೆಯೇ ತರೋದು ಹಾಗೆಯೇ. ಆದರೆ ಎಲ್ಲದು ತುಂಬಾ ರೇಟ್ ಆಗಿತ್ತಂತೆ. ಕೊತ್ತಂಬರಿ ಸೊಪ್ಪೆಲ್ಲ 25 ರೂಪಾಯಿ ಕಟ್ಟಾಗಿತ್ತಂತೆ. ಅದು ತರಕಾರಿ ಎಲ್ಲ ತಂದಿದ್ರಲ್ವ, ಅದನ್ನು ನಮಗೆ ಚಿಕ್ಕಮ್ಮ ತೊಳೆದು ಎಲ್ಲ ಈ ಥರ ಬಟ್ಟೆ ಮೇಲೆ ಆರು ಹಾಕಿ ಅಂತ ಹೇಳಿದ್ರು. ನಾನು ಶಿಲ್ಪ ಸೇರಿ ಈ ಥರ ತೊಳೆದ್ವಿ. ಇದು ನಮ್ಮ ಚಿಕ್ಕಮ್ಮನ ಅಮ್ಮ, ನಮಗೆ ಅಜ್ಜಿ ಆಗಬೇಕು. ನನಗೆ ಭಾಳ ಇಷ್ಟ ಅಂದರೆ ಈ ಅಜ್ಜಿನೂ ಅಷ್ಟೇ. ನಾವು ಅಂದರೆ ಅಷ್ಟು ಒಂಥರ ಆಸೆ ಮಾಡೋದು ಅಜ್ಜಿ. ಅದು ನಮಗೇನು ಆ ಥರ ಸಂಬಂಧದಲ್ಲಿ ನನಗೇನು ಸ್ವಂತ ಅಜ್ಜಿ ಅಲ್ಲ, ಆದರೆ ನಮ್ಮ ಅಜ್ಜಿಗಿಂತನೂ ಆಸೆ ಮಾಡೋ ಅಜ್ಜಿ ಅಂದರೆ ಇದು. ನನಗೆ ಅಜ್ಜಿ ಅಂದರೆ ಭಾಳ ಇಷ್ಟ. ಅಜ್ಜಿ ಒಂದು ಫೋಟೋ ತೆಕ್ಕೊಂತೀನಿ ಅಂದೆ, ಫೋಟೋ ಕೂಡ ತೆಗೆದೆ. ಹಾಗೇನೆ ಅದರಲ್ಲೇ ಸ್ವಲ್ಪ ವೀಡಿಯೋ ಕೂಡ ಮಾಡಿದೆ. ಕೆಲಸ ಎಲ್ಲ ಆಯ್ತಲ್ಲ, ಚಿಕ್ಕಮ್ಮ ಎಲ್ಲ ತಿಂಡಿ ತಿಂದು ಹೋಗಿ ಅಂತ ಹೇಳಿದ್ರು. ಪುಂಡಿ ಸೊಪ್ಪನ್ನ ಮಾಡಿದ್ರು. ಹಾಗೆ ನಾನು ಕೂಡ ರೊಟ್ಟಿ ತಿಂದೆ, ಚಿನ್ನಿನೂ ಕೂಡ ತಿಂಡಿ ತಿಂತಾ ಇದ್ಲು. ನಾನು ತಿಂಡಿ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಟಿ ವಿಲಂತೂ ಬಿಡಿ ಬರ್ರಿ, ಅದು ಒಂದೇ ಕೇಸ್ ಬಗ್ಗೆ ಹಿಡ್ಕೊಂಡು ಎಳಿತಾನೇ ಇದ್ದಾರೆ. ಅದೇನು ಅಂತ ನಾನು ಹೇಳೋದೇ ಬೇಡ, ನಿಮಗೂ ಅರ್ಥ ಆಗಿರುತ್ತೆ. ಚಿಕ್ಕಮ್ಮ ರಾತ್ರಿ ಮಕ್ಕಳೆಲ್ಲ ಬರ್ತಾರೆ ಅಂತ ರೊಟ್ಟಿ ಇತ್ತಲ್ವ, ಹಾಗಾಗಿ ಕೆಸಿನ ಸೊಪ್ಪನ್ನು ಮಾಡ್ತಾಯಿದ್ರು. ಹಾಗೆಯೇ ಇದು ಕಡುಬಿಗೆ ಅಂತ ಚಿಕ್ಕಮ್ಮನೇ ಬೀಸ್ತಾ ಇದ್ರು, ಸಣ್ಣ ಚಿಕ್ಕಮ್ಮ. ನಾನು ಬೀಸಿದ್ವಿ. ಆಮೇಲೆ ಅವರು ಎಂಥದೋ ಒಳಗೆ ಎದ್ದು ಹೋದರು. ಆಮೇಲೆ ನಾನು ಶಿಲ್ಪ ಸೇರಿ ಇದು ಕೊಟ್ಟೆ ಕಡುಬಿಗೆ ಬೀಸ್ತಾ ಇದ್ದೀವಿ. ನಮ್ಮಲ್ಲಿ ನೈವೇದ್ಯಕ್ಕೇನು ಕೊಟ್ಟೆ ಕಡುಬು ಮಾಡೋದಿಲ್ಲ, ಆದರೆ ತಿಂಡಿಗೆಲ್ಲ ಬೇಕಾಗುತ್ತೆ ಅಂತ ಕೊಟ್ಟೆ ಕಡುಬನ್ನ ಮಾಡ್ತಾ ಇದ್ದಾರೆ. ನಮ್ಮ ಹಳೆ ಮನೇಲಿ ಮಾತ್ರ ಇವಾಗ್ಲೂ ರುಬ್ಬೋದು ಮತ್ತು ಬೀಸೋದು ಎಲ್ಲ ಪದ್ಧತಿ ಈಗಲೂ ಕೂಡ ಇದೆ. ಅದೊಂಥರ ಖುಷಿ ಅಂತ ಅನಿಸುತ್ತೆ. ಎಲ್ಲರ ಮನೆಯಲ್ಲೂ ಮೂಲೆ ಸೇರಿದ್ದಾವೆ, ಆದರೆ ನಮ್ಮ ಹಳೆ ಮನೆಯಲ್ಲಿ ಮಾತ್ರ ಇವಿನ್ನೂ ಚಾಲ್ತಿಲಿ ಇರುವಂಥವು. ಒಂಥರ ಖುಷಿ ಅನಿಸುತ್ತೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಎಕ್ಸಸೈಸ್ ಆಗುತ್ತೆ ಇದರಿಂದ. ಸುತ್ತಲೂ ಒಂದ್ಸರಿ ಇದನ್ನು ಮಾಡ್ರಿ, ಆಮೇಲೆ ಮತ್ತೊಂದು ಸರಿ ಹೊಡೀರಿ. ಒಂದೇ ಸರಿ ಹೊಡೆದ್ಬಿಡ್ಬಾರ್ದು. ಹೌದು, ನಮ್ಮ ತೋಟದಾಗಿದೆ ಒಂದು ಪದ್ಯ ಐತಿ, ಬೀಸುವ ಕಲ್ಲಿನ ಪದ್ಯ ಅಲ್ಲ. ಕಲ್ಲಮ್ಮ ತಾಯಿ ಮಲ್ಲಮ್ಮ ತಾಯಿ ಜಲ್ಲ ಹಾಡೋ ಬೀಸಾಡು ಬಿಗಿ ಬಾಳ ಹೇಳ್ತಾಳೆ ನೋಡೋಣ.
ಅಂದ್ರೆ ಇದನ್ನ ಎತ್ತಿ ಮಾಡಿದ್ರಲ್ಲ ಮಾಡೇ ಈಗ ಒಂದ್ಸರಿ ಒಳಗೆ ಎತ್ಬಿಟ್ರಪ್ಪ ಹಂಗೆ ಎತ್ತಬಾರ್ದು ಅಂತ